ಇನ್ನು ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಚಾರ್ಯ ಟೀಮ್ ಜೊತೆ ವಿಜಯೇಂದ್ರ ಸಭೆಯನ್ನ ನಡೆಸಿದ್ದಾರೆ. ರೇಣುಕಾಚಾರ್ಯ ಟೀಮ್ ಜೊತೆ ಪ್ರತ್ಯೇಕ ಸಭೆಯನ್ನ ರಾಜ್ಯಾಧ್ಯಕ್ಷರು ನಡೆಸಿದ್ದಾರೆ. ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ರೇಣುಕಾಚಾರ್ಯ ಟೀಮ್ ಜೊತೆ ಈಗ ವಿಜಯೇಂದ್ರ ಸಭೆಯನ್ನ ನಡೆಸಿದ್ದಾರೆ. ರೇಣುಕಾಚಾರ್ಯ ಟೀಮ್ ಜೊತೆ ಪ್ರತ್ಯೇಕ ಸಭೆ ಇದಾಗಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷರು ಈ ಒಂದು ಸಭೆಯನ್ನು ನಡೆಸಿದ್ದಾರೆ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸೇರಿ ಹಲವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ದಾವಣಗೆರೆಯ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಮಹತ್ವದ ಮೀಟಿಂಗ್ ನಡೆದಿದೆ. ಈಗಾಗಲೇ ಮೀಟಿಂಗ್ ಮುಗಿದಿದೆ. ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್, ಎಂಪಿ ರೇಣುಕಾಚಾರ್ಯ, ದಾವಣಗೆರೆಯ ಬಿಜೆಪಿ ನಾಯಕರು ಸೇರಿದಂತೆ ಹಲವು ನಾಯಕರು ಈ ಒಂದು ಮೀಟಿಂಗಲ್ಲಿ ಭಾಗಿಯಾಗಿದ್ದರು. ಬಿಜೆಪಿ ಭಿನ್ನಮತ ಶಮನ ಮಾಡೋದಕ್ಕೆ ಪ್ರಯತ್ನ ನಡೆಸಿರ್ತಕ್ಕಂಥ ವಿಜಯೇಂದ್ರ ಬಂಡಾಯ ಶಮನ ಮಾಡಿ ದಾವಣಗೆರೆ ಉಪಚುನಾವಣೆ ಗೆಲುವಿಗೆ ಸರ್ಕಸ್ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮೀಟಿಂಗ್ ನಡೀತು. ಆ ಮೀಟಿಂಗಿನ ಒಂದು ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಏನು ಭಿನ್ನಮತ ನಡೀತು, ಆ ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ಮಹತ್ವದ ಮೀಟಿಂಗ್ ನಡೆದಿದೆ. ಈಗಾಗಲೇ ಮೀಟಿಂಗ್ ಮುಗಿದು ಎಲ್ಲರೂ ಹೊರ ಬಂದಿದ್ದಾರೆ. ವ್ಯತ್ಯಾಸಗಳನ್ನ ಸರಿಪಡಿಸ್ತಕ್ಕಂಥ ಶಕ್ತಿ ನಮ್ಮೆಲ್ಲರಲ್ಲೂ ಕೂಡ ಇದೆ. ಹಾಗಾಗಿ ನಾನು ಕೂಡ ಇವತ್ತು ದಾವಣಗೆರೆಗೆ ಬಂದಿದ್ದೇನೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯದ ಉಸ್ತುವಾರಿಗಳಾಗಿರುವಂತಹ ರಾಧಾ ಮೋಹನ್ ದಾಸ್ ಅವರು ಕೂಡ ಬಂದಿದ್ದಾರೆ. ಎಲ್ಲರೂ ಕೂತು ಖಂಡಿತ ಅದನ್ನ ಬಗೆಹರಿಸ್ತೇವೆ. ಇದನ್ನ ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಅಭ್ಯರ್ಥಿ ಘೋಷಣೆ ಯಾವಾಗ? ಚುನಾವಣೆ ಘೋಷಣೆ ಆಗಿರಲ್ಲ. ಚುನಾವಣೆ ಘೋಷಣೆ ಆಗಿಲ್ಲ. ಆಮೇಲೆ ಎಲ್ಲ ಕೂತು ಚರ್ಚೆ ಮಾಡ್ತೇವೆ. ಇವತ್ತು ಕೂಡ ಯಾರ್ಯಾರು ಆಕಾಂಕ್ಷಿಗಳಿದ್ರು ಅವ್ರನ್ನು ಕೂಡ ಭೇಟಿ ಮಾಡಿದ್ದೇವೆ. ಅವರ ವಿಚಾರಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ಬಂದಿರ್ತಕ್ಕಂಥ ಉದ್ದೇಶನೇ ಅದು. ಸಣ್ಣ ಪುಟ್ಟ ಏನ್ ಸಮಸ್ಯೆಗಳಿದ್ದಾವೆ ಅವನು ಕೂಡ ಸರಿಪಡಿಸ್ಬೇಕು. ಎಷ್ಟು ಜನ ಆಕಾಂಕ್ಷಿಗಳ ಜೊತೆ? 8-10 ಜನ ಆಕಾಂಕ್ಷಿಗಳಿದ್ದಾರೆ. ಈಗಾಗಲೇ 4-5 ಜನ ಭೇಟಿನೂ ಕೂಡ ಆಗಿದ್ದೇವೆ. ಈಗ ಸಾಮಾನ್ಯ ನಮ್ಮ ಮಾಜಿ ಸಂಸದರಾಗಿರುವಂತಹ ಸಿದ್ದೇಶ್ವರ ಅವ್ರನ್ನು ಕೂಡ ಭೇಟಿ ಮಾಡ್ತೇವೆ. ಅಲ್ಲೂ ಕೂಡ ಒಂದು 3-4 ಜನ ಆಕಾಂಕ್ಷಿಗಳು ಇದ್ದಾರೆ. ಅವ್ರನ್ನು ಕೂಡ